ಈಗ ನಾವು ನಮ್ಮ ಸುತ್ತಮುತ್ತ ಅನೇಕ ರೀತಿಯ ಬದಲಾವಣೆಗಳನ್ನ ಏನ್ ಮಾಡ್ತೀವಿ ನೋಡ್ತಾ ಹೋಗ್ತೇವಲ್ವಾ. ನೀವೆಲ್ಲ ಆಟ ಆಡಿದ್ದೀರಾ. ನೀವು ಯಾವುದೇ ಈಗ ಉದಾಹರಣೆ ನೋಡ್ರಿ, ಈಗ ದಸರಾ ಹಬ್ಬ ಬಂತು ಅಂದಾಗ ನಿಮ್ಮ ಸೈಕಲ್ಗಳಿಗೆಲ್ಲ ಏನ್ ಮಾಡ್ತೀರಾ, ಏನ್ ಕಟ್ತೀರಾ? ಮಿಂಚ್ ಕಟ್ತೀರಾ. ಆಮೇಲೆ ಆಮೇಲೆ ಸ್ಟಿಕ್ಕರ್, ಕಟ್ತಿರಲ್ಲ ಅಲಂಕಾರವಾಗಿ. ಏನು ಕಟ್ತೀರಾ? ಪಿಪಿ. ಬಲೂನ್ ಅನ್ನ ಊದಿ ಕಟ್ತೀರಲ್ವಾ. ಈ ಬಲೂನು ಕಟ್ಟಿ ನೀವು ಅಂಗಡಿಯಿಂದ ತಂದಾಗ ಹಂಗೆ ಇರುತ್ತೆ ಬಲೂನು. ಅದೇನ್ ಮಾಡ್ತೀರಾ ನೀವು? ಊದ್ದಾಗ ಅದೇನಾಗುತ್ತೆ? ಗಾತ್ರದಲ್ಲಿ ದಪ್ಪ ಆಗುತ್ತೆ. ಅಂದ್ರೆ ಇಷ್ಟಿದ್ದಂತ ಬಲೂನ್ ಇಷ್ಟು ದಪ್ಪ ಆಗುತ್ತೆ. ಅದ್ರಲ್ಲಿ ಯಾಕೆ? ಅದರೊಳಗಡೆ ಗಾಳಿ ಸೇರ್ಕೊಂಡಾಗ ಅದನ್ನ ಮತ್ತೆ ನಾವು ಮೊದಲ ಸ್ಥಿತಿಗೆ ತರ್ಬೋದಾ ಇಲ್ವಾ? ತರ್ಬೋದು. ಅಂದ್ರೆ ಈ ರೀತಿಯ ಬದಲಾವಣೆಯನ್ನ ನಾವು ಬರೇ ಗಾತ್ರದಲ್ಲೋ ಆಕಾರದಲ್ಲೋ ಆಗ್ತಕ್ಕಂಥ ಬದಲಾವಣೆಯನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಭೌತ ಬದಲಾವಣೆ. ಏನಂತ ಕರಿತೀವಿ? ಭೌತ ಬದಲಾವಣೆ ಅಂತ ಕರಿತೀವಿ. ಕೇವಲ ಅದೇನಾಗತ್ತೆ? ಆಕಾರ, ಸ್ಥಿತಿ, ಗಾತ್ರದಲ್ಲಿ ಬದಲಾವಣೆ ಆಗುತ್ತೆ. ಉಂಟಾದ್ರೆ ಇದನ್ನು ನಾವು ಏನಂತ ಕರಿತೀವಿ? ಭೌತ ಬದಲಾವಣೆ. ಉದಾಹರಣೆ ನೋಡಿ, ಇದೊಂದು ಪೇಪರ್ ಅಲ್ವಾ. ನಾನು ಇದನ್ನ ಮಡಚಿ ಏನ್ ಮಾಡ್ಬೋದು? ದೋಣಿಯನ್ನ ನಾವು ಮಾಡಬಹುದು. ಹೌದಾ? ಈ ರೀತಿಯಲ್ಲಿ ಈಗ ದೋಣಿಯನ್ನ ಮಾಡ್ತಾ ಇದ್ದೀನಿ ಅಲ್ವಾ. ಈ ರೀತಿಯಲ್ಲಿ ನಾನು ದೋಣಿಯನ್ನ ಮಾಡಿದೆ. ಈಗ ನಾನು ಈ ಪೇಪರ್ ಇದ್ದಿದ್ದು ಈಗ ಯಾವ ಆಕಾರಕ್ಕೆ ಬಂತು? ದೋಣಿ ಆಕಾರ. ಅದು ಈ ಪೇಪರ್ನ ಗುಣವನ್ನ ಏನಾದ್ರು ಕಳ್ಕೊಂಡಿದೆ? ಇದನ್ನ ಇದು ತನ್ನ ಗುಣವನ್ನ ಹಾಗೆ ಉಳಿಸ್ಕೊಂಡಿದೆ. ಆದ್ರೆ ಇದು ಎಂತ ಬದಲಾವಣೆ? ಭೌತ ಬದಲಾವಣೆ ಹೌದಾ ಅಲ್ವಾ? ಹೌದಾ? ಇದು ಭೌತ ಬದಲಾವಣೆ. ಹೌದಾ? ಇದನ್ನ ನಾವು ಭೌತ ಬದಲಾವಣೆ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ಈಗ ನಿಮ್ಮ ಮನೆಯಲ್ಲಿ ಚಪಾತಿ ಮಾಡ್ಲಿಕ್ಕೆ ಹಿಟ್ಟನ್ನು ಏನ್ ಮಾಡಿರ್ತಾರೆ? ಕಲಸಿರ್ತಾರೆ. ಕಲಸಿದ ಹಿಟ್ಟನ್ನು ಉಜ್ಜಿದಾಗ ಅದರಲ್ಲಿ ಏನಾಗುತ್ತೆ? ಆಕಾರದಲ್ಲಿ ಬದಲಾವಣೆ ಆಗುತ್ತೆ ಇಲ್ಲ? ಆಗುತ್ತೆ. ಆದ್ರೆ ನಾವು ಆ ಹಿಟ್ಟನ್ನು ಮತ್ತೆ ಪುನಃ ಮಾಡಿದಾಗ ನಮ್ಗೆ ಹಿಟ್ಟು ಕಲಸಿದಂತ ಹಿಟ್ಟು ಹಾಗೆ ಸಿಗುತ್ತಲ್ವಾ. ಇದು ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ? ಭೌತ ಬದಲಾವಣೆ. ಈಗ ನೀವು ಇದನ್ನ ಗಮನಿಸ್ತೀರ. ಈಗ ಈ ನೀರನ್ನ ಏನ್ ಮಾಡ್ತೀರಾ? ಫ್ರಿಡ್ಜ್ ಒಳಗಡೆ ಇಡ್ತೀರಾ. ಫ್ರಿಡ್ಜ್ ಒಳಗಡೆ ಇಟ್ಟಾಗ ಇದೇನಾಗುತ್ತೆ? ಐಸ್. ಮತ್ತೆ ಅದೇ ಐಸ್ ಕಾಯಿಸಿದ್ರೆ ಮತ್ತೇನ್ ಸಿಗುತ್ತೆ ನಿಮಗೆ? ನೀರ್ ಸಿಗುತ್ತೆ. ಅಂದ್ರೆ ನೀರಿದ್ದು ಐಸ್ ಆಗುತ್ತಲ್ಲ, ಇದು ಭೌತ ಬದಲಾವಣೆನ ರಾಸಾಯನಿಕ ಬದಲಾವಣೆ? ಭೌತ ಬದಲಾವಣೆ. ಯಾಕೆ? ಅದ್ರ ಗುಣ ಏನಾದ್ರು ಚೇಂಜ್ ಆಗಿರುತ್ತಾ? ಚೇಂಜ್ ಆಗಿರಲ್ಲ. ಮತ್ತೆ ಅದ್ರ ಸ್ಥಿತಿ ಮಾತ್ರ ಚೇಂಜ್ ಆಗುತ್ತೆ. ದ್ರವ ಸ್ಥಿತಿ ಇದ್ದಿದ್ದು ಯಾವ ಸ್ಥಿತಿ ಬಂತು? ಘನ ಸ್ಥಿತಿಗೆ ಬಂತು. ದ್ರವ ಸ್ಥಿತಿಯಲ್ಲಿದ್ದ ನೀರು ಘನ ಸ್ಥಿತಿಗೆ ಬಂತು. ಮತ್ತೆ ನಾನು ಅದನ್ನು ಕಾಯಿಸಿದಾಗ ಮತ್ತೆ ದ್ರವ ಸ್ಥಿತಿ ಬರುತ್ತೆ. ಈ ದ್ರವ ಸ್ಥಿತಿಯಲ್ಲಿದ್ದ ನೀರನ್ನು ಕಾಯಿಸಿದಾಗ ಏನಾಗುತ್ತೆ? ಆವಿ ಆಗುತ್ತೆ. ಅದು ದ್ರವ ಸ್ಥಿತಿ ಇದ್ದಿದ್ದು ಯಾವ ಸ್ಥಿತಿ ಬಂತು? ಅವಾಗ ಅನಿಲ ಸ್ಥಿತಿ ಬಂತು. ಅದು ಮತ್ತೆ ತಂಪು ಮಾಡಿದ್ರೆ ಮತ್ತೆ ನಮ್ಗೆ ಏನ್ ಸಿಗುತ್ತೆ? ನೀರು ಸಿಗುತ್ತಲ್ವಾ. ಅಂದ್ರೆ ಇದು ಕೇವಲ ಸ್ಥಿತಿಯಲ್ಲಿ ಬದಲಾವಣೆ. ನೋಡಿ, ಇದು ವಸ್ತುವಿನ ರೂಪದಲ್ಲಿ ಏನಾಯ್ತು? ಬದಲಾವಣೆ ಆಯ್ತು. ಆಕಾರದಲ್ಲಿ ನಾನು ಇದು ಮಾಡಿದಾಗ ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ನಾವು ಚಪಾತಿ ಲಟ್ಟಿಸಿದಾಗ ಆಕಾರದಲ್ಲಿ ಬದಲಾವಣೆ ಆಯ್ತು. ಈ ತರದ ಇದನ್ನ ನಾವು ಅದರ ಗಾತ್ರದಲ್ಲಿ ಚೇಂಜಸ್ ಆಯ್ತು. ಇದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಭೌತ ಬದಲಾವಣೆ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ಇನ್ನು ನನ್ನ ಅಕಸ್ಮಾತ್ ಈ ಪೇಪರ್ ಅನ್ನ ಈಗ ನೀವು ಚಪಾತಿ ಈಗ ಲಟ್ಟಣಿಸಿರ್ತೀರಾ, ಚಪಾತಿ ರೆಡಿ ಆಗಿರುತ್ತೆ. ಅದನ್ನ ಏನ್ ಮಾಡ್ತೀರಾ? ಚಪಾತಿಯನ್ನ ಉಜ್ಜಿದ ಚಪಾತಿಯನ್ನ ಏನ್ ಮಾಡ್ತೀರ? ಉಜ್ಜಿದ ಮೇಲೆ ಏನ್ ಮಾಡ್ತೀರ? ಸುಡ್ತೀಯಾ? ಉಜ್ಜಿದ ಮೇಲೆ ನೀವು ಸುಡ್ತೀಯ. ಆ ಸುಟ್ಟಂತಹ ಚಪಾತಿಯಿಂದ ಚಪಾತಿ ರೆಡಿ ಆಗುತ್ತಲ್ವಾ. ನೀವು ತಿನ್ನ ಚಪಾತಿ ರೆಡಿ. ಅದರಿಂದ ನೀವು ಮತ್ತೆ ಹಿಟ್ಟನ್ನು ಮಾಡಕ್ ಸಾಧ್ಯನಾ? ಮಾಡಕ್ಕಾಗಲ್ಲ. ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ಅದನ್ನ ಕಾಯಿಸಿದಾಗ, ಅದಕ್ಕೆ ನೀವು ಬಿಸಿಯನ್ನು ಕೊಟ್ಟಾಗ ತನ್ನ ಗುಣವನ್ನು ಏನ್ ಮಾಡ್ತದ? ಕಳ್ಕಂತ ಇಲ್ವಾ? ಕಳ್ಕಂತು. ಈ ತರದ ಬದಲಾವಣೆಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ರಾಸಾಯನಿಕ ಬದಲಾವಣೆ.
ಬದಲಾವಣೆ. ಇಲ್ಲಿ ಏನಾಯ್ತು ಅಂದ್ರೆ ಆ ಇಟ್ಟಿದ್ದು ಚಪಾತಿಯಾಗಿ ಸುಟ್ಟಂತ ತಿನ್ನುವಂತ ಚಪಾತಿಯಾಗಿ ಅಲ್ಲಿ ಏನಾಯ್ತು, ಹೊಸ ವಸ್ತುನೇ ಏನಾಯ್ತು, ವಸ್ತು ಉತ್ಪತ್ತಿ ಆಯ್ತಲ್ವಾ. ರಾಸಾಯನಿಕ ಬದಲಾವಣೆ ಅಂದ್ರೆ ಏನಂತಂದ್ರೆ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಇದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಈ ತರದ ಬದಲಾವಣೆ ಏನಂತ ಕರಿತೀವಿ ನಾವು, ರಾಸಾಯನಿಕ ಬದಲಾವಣೆ. ನೀವು ಹಾಲಿಗೆ ಏನ್ ಮಾಡ್ತೀರಾ, ಒಂದಿಷ್ಟು ಹುಳಿಯನ್ನ ಇಡ್ತೀರಾ ಅಥವಾ ಮೊಸರನ್ನ ಮಜ್ಜಿಗೆನ ಹಾಕ್ತಾ, ಅದೇನಾಗುತ್ತೆ, ಮೊಸರ. ಹಾಲಿದ್ರಿಂದ ಏನಾಗುತ್ತೆ, ಮೊಸರ. ಮೊಸರಿಂದ ಮತ್ತೆ ಹಾಲು ಮಾಡಕ್ ಸಾಧ್ಯನಾ, ಇಲ್ಲ. ಅಲ್ಲಿ ಹಾಲಿದ್ದು ಏನಾಯ್ತು, ಮೊಸರ. ಇದು ಎಂತ ಬದಲಾವಣೆ, ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ? ರಾಸಾಯನಿಕ ಬದಲಾವಣೆ. ಯಾಕಂದ್ರೆ ಮತ್ತೆ ನಾವು ಹಾಲನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಈ ಪೇಪರ್ ಅನ್ನ ಸುಟ್ರೆ ನಿಮ್ಗೆ ಏನ್ ಸಿಗುತ್ತೆ, ಬೂದಿ ಸಿಗುತ್ತೆ, ಹೌದಾ. ಆ ಬೂದಿಯಿಂದ ನೀವು ಮತ್ತೆ ಪೇಪರ್ ಮಾಡಕ್ ಸಾಧ್ಯನಾ, ಇಲ್ಲ. ಆ ಬೂದಿಯನ್ನು ಬೂದಿಯಾಗಿ ಹುಡುಕಬೇಕು ಹೊರತು ನಮ್ಗೆ ಮತ್ತೆ ಅದನ್ನ ಪೇಪರ್ ಮಾಡಕ್ ಸಾಧ್ಯ ಇಲ್ಲ. ಇದು ಭೌತ ಬದಲಾವಣೆಯಿಂದ ರಾಸಾಯನಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ. ಮತ್ತೆ ನಾವು ಅದನ್ನು ಮೊದಲ ಸ್ಥಿತಿಗೆ ತರೋದಕ್ಕೆ ಆಗೋದಿಲ್ಲ. ಅದು ಹೊಸ ವಸ್ತು ಉತ್ಪತ್ತಿ ಆಯ್ತಲ್ವಾ, ಸುಟ್ಟಾಗ ಬೂದಿ ಉತ್ಪತ್ತಿ ಆಗೋದು ಹೊಸ ವಸ್ತು. ಈಗ ಹೊಸ ವಸ್ತು ಉತ್ಪತ್ತಿ ಆಗಬೇಕಾದಾಗ ಈ ರಾಸಾಯನಿಕ ಕ್ರಿಯೆಗಳಲ್ಲಿ ನಮಗೆ ಕೆಲವೊಂದು ಉತ್ಪತ್ತಿ ಆಗುತ್ತೆ. ಏನು, ಸಾಮಾನ್ಯವಾಗಿ ನಾವೆಲ್ಲರೂ ಅಕಸ್ಮಾತ್ ಅದನ್ನು ಸುಟ್ಟಾಗ ನಮಗೆ ಬೆಳಕು ಸಿಗ್ಬೋದು, ಅಥವಾ ಹೊಗೆ ರೂಪದಲ್ಲಿ ಒಂದು ಹೊಗೆ ಅಥವಾ ಬೆಳಕು ಸಿಗ್ಬೋದು, ಅಥವಾ ಮತ್ತೊಂದು ರೀತಿಯಲ್ಲಿ ಅದು ರಿಯಾಕ್ಷನ್ ರಾಸಾಯನಿಕ ಕ್ರಿಯೆ ನಡೆದು ಅಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ನೀವು ಉದಾಹರಣೆಗೆ ಇನ್ನೊಂದು ಗಮನಿಸಿರ್ಬೋದು, ಈಗ ನಾವೆಲ್ಲ ಕಬ್ಬಣಕ್ಕೆ ಪೇಂಟ್ ಅನ್ನ ಬಳಿತೀವಿ, ಹೌದಾ. ಬಣ್ಣವನ್ನು ಏನ್ ಮಾಡ್ತೀವಿ, ಬಳಿತೀವಿ. ಬಣ್ಣ ಬಳಿಯೋದು ಏನಾಗುತ್ತೆ, ಕಿಟಕಿ ಎಲ್ಲ ಗಬ್ಬ ಆಗುತ್ತೆ, ಅಷ್ಟೇನಾ, ಅದೇನಾಗುತ್ತೆ, ಬದಲಾಗ್ತದೆ. ಯಾವ ತರ ಬದಲಾವಣೆ ಆಗುತ್ತೆ, ಅದ್ರ ಕಬ್ಬಣ ಏನಾಗುತ್ತೆ, ಅದಕ್ಕೆ ಏನ್ ಹಿಡಿದಿತ್ತೆ ಅಂತ ಹೇಳ್ತೀವಿ ನಾವು, ತುಕ್ಕಿಡ್ದಿತ್ತೆ. ವೆರಿ ಗುಡ್. ಆ ಕಬ್ಬಿಣಕ್ಕೆ ನೀರು ಮತ್ತೆ ಆಮ್ಲಜನಕ ಸೇರ್ಕೊಂತ ಹೋದಾಗ ಅವೆರಡು ಜೊತೆ ಸೇರ್ಕೊಂಡು ಮಿಶ್ರಣ ಆಗಿ ಅದು ಹೊಸ ವಸ್ತು ಉತ್ಪತ್ತಿ. ಆ ತುಕ್ಕು ಅಂದ್ರೆ, ಆ ಪುಡಿ ಅಂದ್ರೆ ಅದು ಕಬ್ಬಿಣ ಇದ್ದಿದ್ದು ಅದು ಫೆರಸ್ ಆಕ್ಸೈಡ್ ಆಗಿ ಅದೇನಾಗುತ್ತೆ, ಬದಲಾವಣೆ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ತುಕ್ಕು ಹಿಡಿಯೋದು ಅಂತ. ಆ ತುಕ್ಕು ಹಿಡಿಯೋದು ಭೌತ ಬದಲಾವಣೆನ ರಾಸಾಯನಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ. ಗೊತ್ತಾಯ್ತಾ? ಅಂದ್ರೆ ರಾಸಾಯನಿಕ ಬದಲಾವಣೆ ಅಂದ್ರೆ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಭೌತ ಬದಲಾವಣೆ ಆ ವಸ್ತುವಿನಲ್ಲಿರ್ತಕ್ಕಂಥ ಆಕಾರದಲ್ಲೋ ಸ್ಥಿತಿಯಲ್ಲೋ ಅಥವಾ ಸಣ್ಣ ಬದಲಾವಣೆ ಉಂಟಾಗುತ್ತೆ. ಇದು ನಿಮಗೆ ರಾಸಾಯನಿಕ ಬದಲಾವಣೆ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಮತ್ತೆ ಭೌತ ಬದಲಾವಣೆ ಅಂದ್ರೆ ಏನು ಅನ್ನೋದನ್ನ